26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಭಾಳ ನೋವಾಗುತ್ತೆ. ಯಾರು ಮುಂದೆ ಹೇಳ್ಕೊಳ್ಳೋದು, ಯಾರೂ ಕೇಳೋರಿಲ್ಲ. ಯಾರೂ ಕೇಳೋರಿಲ್ಲ ಅಂದರೆ ತಬ್ಬಲಿ ಅಂತ. ತಂದೆ ಇಲ್ಲ, ತಾಯಿ ಇಲ್ಲ, ತಬ್ಬಲಿ. ಇಡೀ ಕರ್ನಾಟಕ ತಬ್ಬಲಿ ಆಗಿದೆ. ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಅನ್ಯಾಯಗಳು ಯಾರೂ ಕೇಳೋರಿಲ್ಲ. ಶಾಸನಸಭೆಯಲ್ಲಿ ಅವರೂ ಕೇಳೋರಿಲ್ಲ, ವಿಧಾನ ಪರಿಷತ್ನಲ್ಲಿ ಅವರೂ ಕೇಳೋರಿಲ್ಲ, ಪಾರ್ಲಿಮೆಂಟ್ ಸದಸ್ಯರು ಅವರಿಗೆ ಅವ್ರ ನಾಲ್ಗೆನೇ ಇಲ್ಲ. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಗಂಡಸ್ತಾನೆ ಇದ್ದರೆ, ತಾಕತ್ತಿದ್ದರೆ ಪಾರ್ಲಿಮೆಂಟ್ನೊಳಗೆ ಪ್ರಧಾನಮಂತ್ರಿ ಎದುರು ನಿಂತು ನಮ್ಗೆ ಅನ್ಯಾಯ ಆಗಿದೆ, ಸದಸ್ಯತ್ವ ಹೋದ್ರೂ ಚಿಂತೆ ಇಲ್ಲ, ಜೈಲಿಗೆ ಹಾಕಿದ್ರೂ ಚಿಂತೆ ಇಲ್ಲ, ಹೇಳಬೇಕಾಗಿತ್ತು. ನಾನೇ ಪಾರ್ಲಿಮೆಂಟ್ಗೆ ಹೋಗಿದ್ದರೆ ಹುಚ್ಚೇಳಿಸ್ಬಿಡ್ತಿದ್ದೆ. ಕರ್ನಾಟಕದ ಬಗ್ಗೆ ಆಗಿರೋ ಅನ್ಯಾಯದ ಬಗ್ಗೆ ಹುಚ್ಚೇಳಿಸ್ತಾ ಇದ್ದೆ. ಯಾರು ಕೇಳೋರೇ ಇಲ್ವೇ? ಮನೆ ಯಜಮಾನೇ ಹಾಳಾಗೋಗಿರುವಾಗ ಯಾರು ಮುಂದೆ ಹೇಳ್ಕೊಳ್ಬೇಕು? ಭಾಳ ಕಷ್ಟ ಆಗಿದೆ. ಇದು ಕನ್ನಡ ನಾಡು, ಕರ್ನಾಟಕ ರಾಜ್ಯ. 56ರಲ್ಲಿ ಕರ್ನಾಟಕ ನಾಮಕರಣ ಆಯಿತು. 56ರಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ನಾಮಕರಣ ಆಗಿ 50 ವರ್ಷ ಆಗಿದೆ. ಕನ್ನಂಬಾಡಿ ಬಹಳ ವರ್ಷ ಆಯಿತು. ಕೃಷ್ಣರಾಜ ಒಡೆಯರು, ಟಿಪ್ಪು ಸುಲ್ತಾನ್ ಆ ಕಾಲದಲ್ಲಿ ಇದಾದ ಈ ನೀರು ನಮಗೆ ರೈತರಿಗೆ ಮಾತ್ರ ಅಂತ ಈ ನೀರು. ಆದರೆ ಬಂದ ಮೇಲೆ ಈ ನೀರನ್ನು ಬೆಂಗಳೂರಿಗೂ ತಗೊಂಡೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಅರ್ಧ KRS ನೀರು ಬೆಂಗಳೂರಿಗೆ ಹೊರಟೋಗುತ್ತೆ. ಇನ್ನು ಮಿಕ್ಕ ನೀರಿನಲ್ಲಿ ನಮ್ಮ ರೈತರ ಗತಿ ಏನು? ಎಲ್ಲಿ ರೈತರಿಗೆ ನೀರು ಬಿಡೋದು? ಎಲ್ಲಿ ಮಂಡ್ಯದ ರೈತರ ಗತಿ ಏನು? ಮೊದಲಿಂದಲೂ ಮಂಡ್ಯ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಬಹಳ ನೋವಾಗಿದೆ. ಶಂಕರೇಗೌಡರ ಕಾಲದಲ್ಲಿ ಮಾದೇಗೌಡರು ಏನು ರಣರಂಗ ನೋವಾಗ್ತಾ ಇದೆ. ಇದು ಸರ್ಕಾರ ನಡೆಸ್ತಕ್ಕಂಥವರು ಭದ್ರವಾಗಿ ತೀರ್ಮಾನ ತೆಗೆದುಕೊಳ್ಬೇಕು. ನಾವ್ಯಾರು ಸರ್ಕಾರದಲ್ಲಿ ಇಲ್ಲ. ನಾನೇ ಮುಖ್ಯಮಂತ್ರಿ ಆಗಿದ್ದರೆ ಇಷ್ಟೊತ್ತಿಗೆ ನಾನು ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ಮನೆಗೆ ಹೋದ್ರೂ ಚಿಂತೆ ಇಲ್ಲ, ನೀರು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.